ನಮಸ್ಕಾರ ವೀಕ್ಷಕರೇ. ಸೊ ನಾಗರಾಜ್ ಅವ್ರ ಹತ್ರ ಮತ್ತೊಬ್ಬರು ರಿಸಲ್ಟ್ ಸಿಕ್ಕಿರೋರು ನನ್ನ ಜೊತೆ ಮಾತಾಡಿಸ್ಬಿಡ್ತೀನಿ ಅವ್ರನ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ, ನೀವು ಆರಾಮಿದ್ದೀರಾ? ಸೊ ನಾಗರಾಜ್ ಅವ್ರ ಹತ್ರ ಏನು ತೊಂದರೆ ಇತ್ತು ನಿಮಗೆ? ಅಲ್ಲಿ ಏನಕ್ಕೆ ಹೋಗಿದ್ರಿ? ಏನು ಸರಿ ಹೋಯ್ತು ತಿಳಿಸಿ. ನಮ್ಮ ಮನೆಯಲ್ಲಿ ಸ್ವಲ್ಪ ತೊಂದರೆ ಇತ್ತು ಸರ್. ನಮ್ಮ ಕಡೆಯಿಂದ, ನಮ್ಮ ಅಣ್ಣ ಕಡೆಯಿಂದ. ನಮ್ಮ ಅಣ್ಣನೇ ನಂಗೆ ತುಂಬಾ ತೊಂದರೆ ಮಾಡ್ತಾ ಇತ್ತು. ಫಸ್ಟ್ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಕೋವಿಡ್ ಟೈಮ್ ಅಲ್ಲಿ ನಾನು ಊರಿಗೆ ಬಂದು ಇದ್ದೆ. ಒಂದು ಅಂಗಡಿ ಇದೆ ಊರಲ್ಲಿ. ತಂದೆ ಇಟ್ಕೊಂಡು ನನ್ನ ಅಂಗಡಿ ಬರಕ್ ಹೇಳಿದ್ರು. ನಾನು ಹೋಗಲ್ಲ, ಅಷ್ಟಿಂದ ಅವ್ರು ತೊಂದರೆ ಕೊಡ್ತಾ ಇದ್ದ. ಸರಿ ಹೋದೆ ಅಂಗಡಿಗೆ. ಅಂಗಡಿನಲ್ಲೂ ತುಂಬಾ ತೊಂದರೆ ಕೊಡ್ತಾ ಇದ್ದ. ಏನ್ ತೊಂದರೆ ಸರ್? ನನ್ಗೆ ಅಂಗಡಿನಲ್ಲಿ ಇಟ್ಕೊಳಕ್ ಅವ್ನಿಗೆ ಇಷ್ಟ ಇರ್ಲಿಲ್ಲ. ಓಕೆ, ಅವರು ನಿಮ್ಮನ್ನ ಅವ್ರ ಜೊತೆಲಿ ಇಟ್ಕೊಂಡು ಅಂಗಡಿನಲ್ಲಿ ಆಗ್ಬೋದು ವ್ಯಾಪಾರದಲ್ಲಿ ಜೊತೆಲಿ ಇಟ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಅವನ್ಗೆ ಎಲ್ಲ ಸೇರ್ಬೇಕು ಅಂತ ಇದ್ ಮಾಡ್ಕೊಂಡಿದ್ದ ಸರ್. ನಮ್ಮ ತಂದೆ ಕೂಡ ಸ್ವಲ್ಪ ಬೇರೆ ಕಡೆ ಹೋಗ್ಬಿಟ್ಟು ಈ ಮಾಟ ಮಂಟಪ ಇವೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಸೊ ನಮ್ ತಂದೆಯವ್ರನ್ನ ಕೂಡ ಅವ್ರ ಟ್ರಾಪ್ ನಲ್ಲಿ ಇಟ್ಕೊಂಡು ನನ್ನ ಅವಾಯ್ಡ್ ಮಾಡ್ತಾ ಇದ್ದ. ಸೊ ನಾನು ಅಲ್ಲಿ ಅಂಗಡಿನಲ್ಲಿ ಇದ್ದಾಗ ನಂಗೂ ಅದೇ ರೀತಿ ಮಾಡಿ ಹೊರಗಡೆ ಕಳ್ಸ್ಬಿಟ್ಟ. ಓಕೆ, ನಿಮ್ಮ ಮೇಲೆ ಯಾವ್ದಾದ್ರು ಪ್ರಯೋಗ ಮಾಡಿದ್ರಾ? ಹೌದು ಸರ್, ಮಾಡಿದ್ದ. ಆಮೇಲೆ ನಿಮ್ಮ ಮುಖಾಂತರ ಸ್ವದೇಶ್ ಮೀಡಿಯಾದಲ್ಲಿ ನೋಡ್ಕೊಂಡು ನಾಳೆ ಕಳ್ಸೋದಕ್ಕೆ ಬಂದೆ. ಅವರು ಏನು ದಿವಸ ಪೂಜೆ ಮಾಡ್ಕೊ ಅಂತ ಹೇಳ್ಬಿಟ್ಟು ನನ್ಗೆ ಕೊಟ್ಟೆ. ಪೂಜೆ ಇಲ್ಲ, ಇದು 2 ನಿಂಬೆ ಹಣ್ಣು ಮಂತ್ರಿಸ್ಕೊಟ್ರು. ಇದು ದೈವ ಪೂಜೆ ಮಾಡೋ ದೇವ್ರ ಮನೆಯಲ್ಲಿ ಇತ್ತು ಅಂತ ಎಲ್ಲ ಪೂಜೆ ಮಾಡಿದೆ. ಮತ್ತೆ ನನ್ ಮದ್ದೆ ಹಾಕಿದ್ರು. ನಾಗರಾಜ್ ಸರ್ ಮುಲ್ಬಾಗ್ಲ ಹತ್ರ ಒಂದು ಮುಸ್ಲಿಂ ಅವ್ರ ಮನೆಗ್ ಕಳ್ಸಿದ್ರು. ಅಲ್ಲಿ ಹೋಗಿ ತಗ್ಸ್ರು ಅಂತ ಇತ್ತು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತಗ್ಸ್ಕೊಂಡೆ. ಆಮೇಲೆ 48 ದಿವಸ ಆದ್ಮೇಲೆ ಸ್ವಲ್ಪ ಸರಿ ಹೋಯ್ತು. ಮತ್ತೆ ಯಾರು ಕಳ್ಸಿದ್ರು ಅವ್ರು ನಮ್ ತಂದೆ ಮತ್ತೆ ನನ್ನ ಅಂಗಡಿಗೆ ಕರ್ಕೊಂಡ್ರು ಗಲಾಟೆ ಆಗಿ. ಇವಾಗ ಸ್ವಲ್ಪ ನನ್ಗೆ ಅಂಗಡಿ ಎಲ್ಲ ಸಪರೇಟ್ ಹಾಕೊಟ್ಟು ಇವಾಗೆಲ್ಲ ರೆಡಿ ಆಗಿದೆ ಸರ್. ಓಕೆ, ಏನ್ ಅಂಗಡಿ ಇಟ್ಕೊಂಡಿದ್ದೀರಾ? ಹೌದು ಸರ್. ಏನ್ ಅಂಗಡಿ ಇಟ್ಟಿದ್ದೀರಾ? ಎಲ್ಲಿ? ಹಾರ್ಡ್ವೇರ್ ಅಂಗಡಿ ಇಟ್ಟಿದೀವಿ ಸರ್. ಊರ ಹೆಸರು ಬೇಡ. ಓಕೆ, ಇವಾಗ ಪರವಾಗಿಲ್ಲ ಸರ್, ಅಲ್ಪ ಚೆನ್ನಾಗಿ ನಡೀತಾ ಇದೆ. ಹೌದು ಸರ್. ಸೂಪರ್. ಸೊ ಅಂದ್ರೆ ಇದು ಎಫೆಕ್ಟ್ ಎಷ್ಟು ವರ್ಷದಿಂದ ಬರೀ ನಿಮ್ಗೆ ಮಾತ್ರನೇ ನಿಮ್ಮ ಬ್ರದರ್ ಈ ತರ ತೊಂದರೆ ಮಾಡಿದ್ದ, ಇಲ್ಲ ಬೇರೆ ಇನ್ನೇನಾದ್ರೂ ತೊಂದರೆ ಆಗಿತ್ತ? ಮಗನಿಗೂ ಅದೇ ರೀತಿ ಮಾಡಿದ್ದ. ನಾನ್ ಮನೆಯಲ್ಲೇ ಇರಬಾರ್ದು, ಹೊರಗಡೆ ಹೊಟ್ಟೋಗ್ಬೇಕು ಎಲ್ಲಾದ್ರೂ ಅಂತ ಈ ರೀತಿ ಮಾಡಿದ್ದಿತ್ತು. ಅದಕ್ಕೆ ಸ್ವಲ್ಪ ಸೈಟ್ಸ್ ಎಲ್ಲ ಇದೆ ನಮ್ದು. ಎಲ್ಲ ಒಬ್ಬನೇ ಹೊಡ್ಕೊಂಡ್ ಬಿಡ್ಬೇಕು ಅಂತ ಹೆಂಡತಿ ಗಂಡ ಇಲ್ಲಿ ಇಬ್ರು ಪ್ಲಾನ್ ಮಾಡ್ಕೊಂಡು ಈ ರೀತಿ ಮಾಡಿದ್ದಿತ್ತು. ಮುಲ್ಬಾಗ್ ಕಡೆ ಅವ್ರ ಅತ್ತೆಯವ್ರ ಊರು, ಆ ಕಡೆ ಎಲ್ಲೋ ಹೋಗ್ಬಿಟ್ಟು ಮಾಡ್ತಾ ಇದ್ದು ಸರ್. ಯಾವಾಗ್ಲೂ ಮಾಡೋದೇ ಒಂದು ಕೆಲ್ಸ. ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ. ನಾನು ಕೋವಿಡ್ ಮುಂಚೆ ಕೂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದೆ ಅವನಿಂದ. ಈ ರೀತಿ ತೊಂದರೆ ಕೊಡ್ತಾ ನಾವಿರೋ ಇಲ್ಲಿರೋದ್ ಬೇಡ ಅಂತ. ಕೋವಿಡ್ ನಲ್ಲಿ ಏನು ಮಾಡಕ್ ಆಗಲ್ಲ, ಊರ್ಗ್ ಬಂದೆ. ಅವ್ರು ಕರ್ದಿದ್ದಕ್ಕೆ ಅಂಗಡಿಗೆ ಹೋದೆ ಸರ್. ಆಮೇಲೆ ಕೊಡ್ಬಾರ್ದು ತೊಂದರೆ ಕೊಟ್ಟು ಹೊರಗಡೆ ಹಾಕ್ಬಿಟ್ರು. ಇವಾಗ ಪರವಾಗಿಲ್ಲ ಸರ್, ಸ್ವಲ್ಪ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಇದು ತೊಂದರೆ ಇದ್ದಿದ್ ನಿಮ್ಗೆ? ಸರ್ ನಾನು 2001 ಇಂದ ಸರ್ ಸ್ಟಾರ್ಟ್ ಆಗಿದ್ದು. 2019 ನಲ್ಲಿ ಬಂದ್ಬಿಟ್ಟೆ ಇಲ್ಲಿ ಊರಿಗೆ. ಎಷ್ಟು ಏಜ್ ನಿಮ್ಗೆ? 32 years ಸರ್. ಈಗ ಅವರು ಸಪರೇಟ್ ಇದ್ದಾರೆ, ನೀವು ಸಪರೇಟ್ ಇದ್ದೀರಾ? ಇಲ್ಲ ಸರ್, ಇವಾಗ್ಲೂ ಒಟ್ಟಿಗೆನೆ ಇದೀವಿ. ಮನೆ ಮಾತ್ರ ಒಟ್ಟಿಗೆನೆ ಇದೀವಿ, ಅಂಗಡಿ ಮಾತ್ರ ಸಪರೇಟ್ ಆಗಿ ಇಟ್ಕೊಂಡಿದೀವಿ ಸರ್. ನೀವು ಮ್ಯಾರಿಡಾ? ಮ್ಯಾರಿಡ್ ಆಗಿದೆ. ಓಕೆ, ಸಪರೇಟ್ ಇದ್ದೀರಾ, ಬಟ್ ಏನಂದ್ರೆ ಒಂದೇ ಮನೆಯಲ್ಲೇ ಹೊಸ. ಹೌದು ಸರ್. ನಿಮ್ಮ ಹೇಳಿಗೆನ ಅವರು ಸಹಿಸಲ್ಲ ಅಂತ? ಇಲ್ಲ ಸರ್. ಇವಾಗ್ಲೂ ಕೂಡ ಇದೇ ಈ ಊರಲ್ಲಿ ಇರಬಾರ್ದು ಅಂತ ಏನೇನೋ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಅವಾಗ ನಾನು ನಾಗರಾಜ ಸ್ವಾಮಿಗಳಿಗೆ ಕಾಲ್ ಮಾಡ್ಬಿಟ್ಟು ಎಲ್ಲ ಕೇಳ್ಕೊತಾ ಇರ್ತೀನಿ. ಅವ್ರು ಈ ರೀತಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅಂತ ಹೇಳ್ತಾ ಇರ್ತಾರೆ. ಅವ್ರು ಇವಾಗ ಪರವಾಗಿಲ್ಲ ಸರ್. ಓಕೆ, ಸೊ ಒಳ್ಳೇದಾಗೈತೆ ನಾಗರಾಜ್ ಅವ್ರ ಹತ್ರ ಬಂದಾದ್ಮೇಲೆ. ಚೆನ್ನಾಗಿ. ಓಕೆ, ಒಳ್ಳೇದಾಗ್ಲಿ. ನೆಕ್ಸ್ಟ್ ಇನ್ನು ನಿಮ್ಮ ವ್ಯಾಪಾರ ಏನೋ ಹಾರ್ಡ್ವೇರ್ ಶಾಪ್ ಇಟ್ಟಿದ್ದೀನಿ ಅಂದ್ರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿ. ಓಕೆ, ನಮಸ್ಕಾರ. ಸೊ ಹೇಳಿ, ಇವ್ರದ್ದು ಸ್ವಂತ ಅಣ್ಣನೇ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ವ್ಯಾಪಾರ? ಅವ್ರ ಅಪ್ಪನೂ ಸರಿ, ಅವ್ರ ಅಣ್ಣನೂ ಸರಿ. ಇವ್ರು ನೋಡಿದ್ರೆ ಆಗಲ್ಲ. ಯಾಕೆ? ಮಗ ಚೆನ್ನಾಗಿ ಬೆಳಿಬೇಕು. ಯಾಕಂದ್ರೆ ಅವ್ರ ಅತ್ತಿಗೆ ಸ್ವಲ್ಪ ಕೈ ಕೆಲಸ.
ಅವ್ರ ಅದಕ್ಕೆ ಸ್ವಲ್ಪ ಕೈ ಕೆಲಸ. ಹ್ಞೂ ಹ್ಞೂ ಇನ್ನೆಲ್ಲ ಯಾಕಂದ್ರೆ ಮೊದಲಿಂದ ಚಿಕ್ಕ ವಯಸ್ಸಿಂದನೂ ಚಿಕ್ಕ ಮಗ ಅಂದರೆ ತುಂಬ ಆಸೆ ಇತ್ತು ಅವ್ರಿಗೆ. ಹ್ಞೂ ಆಗ ಬರ್ತಾ ಬರ್ತಾ ಅವರು ಎಲ್ಲ ಇವ್ನ ಕಡೆನೇ ಇದೆಲ್ಲ ಗಮನ ಆಯ್ತು ಅಂತ ಹೇಳ್ಬಿಟ್ಟು ಇವ್ರು ಗಂಡ ಹೆಂಡತಿ ಪ್ಲ್ಯಾನ್ ಮಾಡಿಕೊಂಡು ಹ್ಞೂ ಇವನ್ನ ಅಂಗಡಿಯಿಂದನೇ ಓಡಿಸ್ಬಿಟ್ಟಿದ್ರು. ಹ್ಞೂ ಪಾಪ ಚೆನ್ನಾಗಿ 4 ಜನ ಒಳ್ಳೇದು ಕೊಡೋದು, ಒಳ್ಳೆ ಇದು ಮಾಡೋದು, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಚೆನ್ನಾಗಿದ್ದಾರೆ. ಹ್ಞೂ ಅವರು ದೇವ್ರು ಅನ್ನೋದು ಒಳ್ಳೆ ಭಯ ಭಕ್ತಿಯಿಂದ ದೇವ್ರನ್ನ ನಾಗಮ್ಮನ ಒಂದು ಪೂಜೆ ಮಾಡ್ತಾರೆ ಅವರು. ಹ್ಞೂ 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 ಇವಾಗ ಯಮ್ಮನ ಒಂಥರ ಆವನೆ ಆಗೋಕ್ಕೆ ಅವ್ರಿಗೆ ಸ್ಟಾರ್ಟ್ ಆಗಿದೆ. ನಾನು ಒಂದು 2-3 ಪೂಜೆ ಹೇಳಿದ್ದೀನಿ, ಇವ್ರಿಗೆ ಆಹ್ವಾನ ಆಗ್ತಾ ಇದೆ. ಇವಾಗ ಸ್ಟಾರ್ಟ್ ಆಗ್ತೈತೆ ಇವಾಗ. ಸ್ವಲ್ಪ ದಿನ ಇದೊಂದು ಪೂಜೆ ಮಾಡಿಯಪ್ಪ ಅಂತ ಹೇಳಿದಕ್ಕೆ ಅವಾಗಿಂದ ಹೇಳಿದೆ ನಾನು, ಒಂದು ಸ್ವಲ್ಪ ದಿನ ನೀನು ಕಟ್ನಿಟ್ಟಾಗಿ ಪೂಜೆ ಮಾಡ್ತೀನಿ ಅಂದರೆ ನಾನು ಹೇಳ್ಕೊಡ್ತೀನಿ ಅದು ಅಂತ. ಒಂದು 48 ದಿವಸ ನೀನು ಗಂಡ ಹೆಂಡತಿ ಸೇರ್ಬಾರ್ದು, ನಿನಗೊಂದು ದೇವ್ರದ್ದು ಇದು ಬೇಕು ಅಂದರೆ ಟೈಮಿಂದ ಪೂಜೆ ಮಾಡ್ಕೊಂಡು ತಿನ್ನೋದು, ಊಟ ಮಾಡೋದು, ಅವರು ರೇಂಜಿಲೆಲ್ಲ ತಿನ್ಬಾರ್ದು. ಬೆಳಗ್ಗೆ ಸಾಯಂಕಾಲ ನೀನು ಪೂಜೆ ಮಾಡಿಕೊಂಡು ಏನೈತೆ ನಿನ್ನ ಇಷ್ಟದಿಂದ ನಡ್ಕೊಂಡ್ರೆ ಅಮ್ಮನ ಇದಾಗುತ್ತೆ ಅಂತ. ಇವಾಗ ಅವಾಗ ಫೋನ್ ಮಾಡ್ತೀವಿ, ಹೇಳ್ತಾನೆ ಇರ್ತೀನಿ. ಅವನ ಹತ್ರ ಬಂದಾಗ 5-6 ತಿಂಗಳ ಮೇಲೆ ಆಗಿದೆ ಅವರು, 5-6 ತಿಂಗಳ ಮೇಲೇನೆ ಆಗಿದೆ. ಇವಾಗ ನನ್ನ ಕಸ್ಟಮರ್ ಅಲ್ಲ ಪಾಪ. ಇವಾಗ ನಾ ಏನಾರ ಡೌಟ್ ಇದ್ರೆ ನನಗೆ ಒಂದು ಫೋನ್ ಮಾಡ್ತಾರೆ, ಸ್ವಾಮಿ ಏನು ಮಾಡಬೇಕು ಅಂತ. ನಾನು ಹೇಳಿದೆ, ನೀನು ಧೈರ್ಯವಾಗಿರೋ ಏನು ತಲೆ ಕೆಡಿಸ್ಕೊಂಡ, 1 ವಾರ 15 ದಿವಸ ಆದಮೇಲೆ ಏನೋ ಆಗಿಲ್ಲ ಸಮಯ ಅಂತೇಳಿ, ಇನ್ನೇನು ಮಾಡೋದು ಧೈರ್ಯವಾಗಿ ಕೆಲಸ, ನಿಮ್ಮ ತಾನೇ ಅಂಗಡಿ, ನಿಮ್ಮ ಅಪ್ಪನ ತಾನೇ, ನೀನು ಧೈರ್ಯವಾಗಿ ಹೋಗು ಅಂತ. ಆಮೇಲೆ ಅಂಗಡಿ ಎದುರುಗಡೆನೇ ಯಾರೋ ಒಂದು ಲೇಡೀಸ್ ಅವ್ನಿಗೆ ತುಂಬ ತೊಂದರೆ ಕೊಡ್ತಾನೆ ಇರ್ತಾರೆ. ಸುಮ್ಮನೆ ನಾನು ನೋಡ್ತಾನೆ, ಕೆಟ್ಟದಾಗ ನೋಡ್ತಾನೆ, ಇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರಪ್ಪ ಹತ್ರ ಬಂದು ಹೇಳೋದು, ಅವ್ರವ್ರಿಗೆ ಜಗಳ ತಂದಿಕ್ಕೋದು ಈ ಥರ. ಸುಮ್ನೆ ಅವ್ರು ನೋಡೋದೇನ, ಅವ್ರಿಗೆ ಎಲ್ಲ ದೇವ್ರ ಮೇಲೆ ನಾಣೆ ಮಾಡ್ತಾನೆ, ಎಲ್ಲ ಇದು ಮಾಡ್ತಾನೆ. ನನಗೆ ಏನಕ್ಕೆ ಬೇಕು ಸ್ವಾಮಿ, ನನಗೂ ಚಿನ್ನದಂತ ಹೆಂಡತಿ ಇದ್ದಾಳೆ, ನನಗೇನು ನಾನು ಆ ಥರ ಎಲ್ಲ ಇದು ಮಾಡಲಿ ಅಂತ. ಇವರು ಸ್ವಲ್ಪ ದುಡ್ಡು ಕಾಸಿರೋರು, ಇದೇನೋ ನಾವು ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಯಮ್ಮನ ಪ್ಲ್ಯಾನ್ ಮಾಡ್ತಾ ಇರೋದು. ಈಗ ನಾನು ಸ್ವಲ್ಪ ಎದುರಿಸಿದ್ರೆ ನಾನು ಇದು ಮಾಡ್ತಾನೇನೋ ಅಂತ ಭಯ ಪಡ್ತಾನೆ, ಏನೋ ಗಲಾಟೆಗಳು ಅದು ಇದು ಆದರೆ ನೀನೇನೋ ತಲೆ ಕೆಲ್ಸ್ಕೊಂಡು ಅಂತ. ಅಲ್ಲಿಂದ ಹೋದ್ಮೇಲೆ ಇವಾಗ ಸ್ವಂತವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡವನೆ, ಅವ್ರ ಕಾಲ ಮೇಲೆ ಅವ್ರಿಗೂ ನಿಂತ್ಕೊಂಡವ್ರೆ. ಇವಾಗ ಸ್ವಾಮಿ ನನಗೇನೋ ಪೂಜೆ ಮಾಡೋ ಟೈಮಲ್ಲಿ ಏನೇನೋ ಆಗ್ತೈತೆ ಇವಾಗ ಅಂತ, ಅದೇ ಥರ ಏನೈತೆ ಪೂಜೆ ಮಾಡ್ಕೊಂಡು ಹೋಗೋ ಅಂತ. ನಂಗೆ ಕೇಳಿದ, ಸ್ವಾಮಿ ನಾವು ಗಂಡ ಹೆಂಡತಿ ಸೇರ್ಬೋದಾ ಸದ್ಯಕ್ಕೆ ಅಂತ. ನಿನಗೆ ಸಮಾಧಾನ ಇದ್ದು ನಿನಗೆ ಏಮನ್ ದಾರಿ ಕೊಡೋಂಗಿದ್ರೆ ಹೋಗು, ಇಲ್ಲ ನಾನೇನೋ ಹೇಳಿದೆ ಅಂತ ನೀನೇನೋ ಮಾಡೋಕೆ ಹೋದ್ರೆ ಉಲ್ಟಾ ಆದರೆ ನನಗೆ ಕೇಳೋಕೆ ಬರ್ಬೇಡ ಅಂತ. ಉದ್ದೇಶ ಏನು, ಅವರು ಯಾಕೆ ಮಗ ಚೆನ್ನಾಗಿ ಆಗ್ಬೇಕಂತ ಎಲ್ಲ ಅವ್ರ ಮಗನ ಮೇಲೆ ಅಷ್ಟೊಂದು ಇದಿಲ್ಲ ಅವ್ರಿಗೆ, ಮೊದಲಿಂದನೂ ಇಷ್ಟ ಇದೆ. ಅವ್ರ ಅದಕ್ಕೆ ಮದುವೆ ಆಗಿ ಬಂದಾಗಿದ್ದೆ ಇವ್ರ ಮನೆಯಲ್ಲಿ ತೊಂದರೆ. ಮತ್ತೆ ಅದಕ್ಕೆ ಏನಾದರೂ ಇಲ್ಲಿ ತೊಂದರೆಗಳು ಮಾಡಕ್ಕೆ ಶುರು, ಇವ್ರ ಅದಕ್ಕೆ ಇವ್ರ ಮೇಲೆ ಪ್ರಯೋಗ ಮಾಡ್ತಾ ಇರೋದು. ಅವ್ರಿಗೆ ಒಂದು ಟೈಮ್ ಇದ್ದಾಗ ಒಂದು ಟೈಮ್ ಇರಲ್ಲ. ಒಂದು ಟೈಮ್ ಅಂಗಡಿಯಲ್ಲಿ ಕುತ್ಕೊಂಡಿದ್ರೆ ಅವನೇನೋ ಎಲ್ಲಾನ ಎದ್ದೋಗ್ಬಿಡ್ಬೇಕು ಅನ್ಸೋದು, ಏನೋ ಅವನ ಮೇಲೆ ಏನೋ ಒಂದು ಕೆಟ್ಟದ ಅಪಾದ ಬರ್ತಾನೆ ಇರೋದು. ಈ ಥರ ಮಾಡಿ ಅವ್ರ ಅಪ್ಪನಿಗೆ ಒಂಥರ ಬೇಸರ ಆಗ್ಬಿಡ್ತು. ಯಾಕೆ ಅವ್ನು ಮೊದಲೆಲ್ಲ ಹಿಂಗಿರ್ಲಿಲ್ಲ, ಈ ನಡುವೆ ಯಾಕೆ ಹಿಂಗೆ ಮಾಡ್ತಾ ಹೋಗಿದ್ದೀನಿ ಅಂತ. ಅಲ್ಲ ಅವ್ರ ಅಪ್ಪನಿಗೆ ಗೊತ್ತಿಲ್ಲ ಅಲ್ಲ ಏನು ಕಾರಣ, ಈ ಥರ ಏನಕ್ಕೆ ಇದಾಗ್ತಾವನೆ ಅಂತ. ಏನೇ ಜವಾಬ್ದಾರಿ ಮಾಡಿದ್ರು ಅಂಗಡಿಯಲ್ಲಿ ಎಲ್ಲ ಒಂದೇ ಅವರ ಮಾಡ್ತಾ ಇದ್ದಿದ್ದು. ಅವನೇನು ಅಂಗಡಿಯಿಂದ ಆಚೆ ಕಳಿಸ್ಬಿಟ್ಟಿದ್ದಾರೆ, ಅಪ್ಪನೇನೆ ಕಳಿಸ್ಬಿಟ್ಟವ್ರೆ ಅಂಗಡಿಯಿಂದ. ಮನೇಲಿ ಇರಬೇಡ, ಅಂಗಡಿಗೂ ಬರಬೇಡ ಅಂತ ಕಳಿಸ್ಬಿಟ್ಟವ್ರೆ. ಅಂತ ಹೇಳ್ತಾನೆ ಪಾಪ. ಅದೆಲ್ಲ ಆಗಿ ಎಲ್ಲ ಕ್ಲಿಯರ್ ಮಾಡ್ಕೊಟ್ಟು ಆಯ್ತು, ಎಲ್ಲ ಮಾಡ್ಕೊಟ್ಟಿದ್ದೀರಿ, ಇವಾಗೆಲ್ಲ ಆರಾಮಾಗವ್ರೆ. ಒಂದು ಪೂಜೆ ಹೇಳಿದ್ದೆ ನಾನು, ಆ ಪೂಜೆ ಮಾಡ್ದಾಗಿಂದ ಸ್ವಲ್ಪ ಇನ್ನೂ ಸ್ವಲ್ಪ ಎಲ್ಲ ಅನುಕೂಲ ಆಗ್ತಿತ್ತು. ನಾಗಮ್ಮನ ಪೂಜೆ ಮಾಡ್ತಾಯಿದ್ರೆ ನಾಗಮ್ಮನ ಒಂದು ಅವ್ರಿಗೆ ಒಂದು ಆಹ್ವಾನ ಮಾಡ್ಕೊಂಡು ಬರ್ತಾಯಿದ್ದೆ. ಒಂದು 48 ದಿವಸ ಒಂದು ವ್ರತ ಒಂದು ಪೂಜೆ ಹೇಳಿದ್ದೆ, ಅದು ಮಾಡ್ದಾಗಿಂದ ಸ್ವಲ್ಪ ಪರವಾಗಿಲ್ಲ. ಅಂದರೆ ಈ ಪೂಜೆ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಬ್ಬನ್ ಸ್ವಲ್ಪ ಇದಾಗ್ತಿದ್ದಾರೆ, ಮೈ ಮೇಲೆ ಬರೋ ಥರ ಆ ಥರ ಆಗ್ತೈತೆ. ಅದಕ್ಕೆ ಅವರು ಗಂಡ ಹೆಂಡತಿ ಸ್ವಲ್ಪ ದೂರ ಇರೋಕೆ ಹೇಳಿದ್ದೆ ನಾನು. 48 ದಿವಸ ಗಂಡ ಹೆಂಡತಿ ಸೇರಬಾರ್ದು, ಮತ್ತೆ ಚಿಕನ್ ಮಟನ್ ಏನು ತಿನ್ನಬಾರ್ದು ಅಂತ ಹೇಳಿದ್ದೆ. ಅವ್ನು ಏನು ಹೇಳಿದ್ರು ಅದೇ ಥರ. ಇವಾಗ ಯಾರು ಈ ಕಾಲದಲ್ಲಿ ಯಾರು ಇರಲ್ಲ, ಆದರೆ ಅವ್ರು ಹೇಳಿದ್ರೆ ಆ ಥರ ಮಾಡ್ತಾ ಇದ್ದಾರೆ, ಶಿಸ್ತಾಗಿದ್ದಾರೆ. ಮತ್ತೆ ಮುಂದೆ ಅವನಿಗೆ ದೈವದ ಒಂದು ಶಕ್ತಿ ಅನ್ನೋದು ಬಲ ಬರುತ್ತೆ ಗ್ಯಾರಂಟಿ. ಅದು ಅವನಿಗೆ ರಕ್ಷಣೆ ಆಗುತ್ತೆ. ಯಾರೇ ಏನೇ ಮಾಡೋಕೋದ್ರು ತಿಳಿಸ್ಕೊಡ್ತಾ ಇದ್ದದ್ದು, ಸಪೋರ್ಟ್ ಮಾಡ್ತೈತೆ. ಇವಾಗ ನೋಡಿ ನಮ್ಮ ಹತ್ರ ಬಂದವರಿಂದ ಸ್ವಂತವಾಗಿ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡವನೆ. ಸ್ವಂತ ಹಾರ್ಡ್ವೇರ್ ಅಂಗಡಿ ಇಟ್ಕೊಂಡು ಫಸ್ಟ್ ಅವ್ರ ತಂದೆದು ಐತೆ, ಇವರು ಸ್ವಂತವಾಗಿ ಇಟ್ಕೊಂಡು ಇವಾಗ ಅವ್ರದ್ದು ಏನು ಭಾಗ ಏನು ಕೊಡಬೇಕು ಇವನ್ನೆಲ್ಲ ಹಂಗೆ ಮಾತಾಡ್ತಾ ಇದ್ರ. ಇವಾಗ ಸ್ವಲ್ಪ ದೂರ ಬಂದು ಇವಾಗ ಚೆನ್ನಾಗಿದ್ದಾರೆ. ಅಂದ್ರೆ ಅವನ ಪಾಲು ಏನೈತೆ ಅದನ್ನ ತಗೊಂಡು ಇವನು ಆಚೆ ಬಂದಿದ್ದಾರೆ. ಬಟ್ ಅದರಿಂದನೇ ಅವ್ರ ಜೀವನ ನಡೀತಾ ಇದ್ರು. ಇವಾಗ ಅದೇ ಇಲ್ದಿರೋ ತರ ಮಾಡ್ಬಿಟ್ಟಿದ್ರು. ಅವ್ರು ಮನೇಲಿ ಇದೆಯಾ ಏನೋ ತಿನ್ಕೊಂಡು ಇಡ್ತೀಯಾ ಏನೋ ಅಂತ ಒಂದು ಲೆಕ್ಕಾಚಾರ ಇಕ್ಕಿದ್ರು. ಇಷ್ಟು ಜನ ಕಷ್ಟಪಟ್ಟು ಅವ್ರು ಇದು ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ಒಂಥರ ಇದಾಗಿ ತೊಂದರೆಗಳಾಗಿ ಇವಾಗ ಸ್ವಲ್ಪ ಎಲ್ಲ ಡಿವೈಡ್ ಆಗಿ ಅವನು ಒಂದೇ ಮನೇಲಿ ಇರೋದು. ಅವರು ಮನೆ ಎಲ್ಲ ಏನು ಸಪ್ರೇಟ್ ಏನಾಗಿಲ್ಲ, ಅಂಗಡಿ ಮಾತ್ರ ಸಪ್ರೇಟ್ ಆಗಿ ಪಡ್ಕೊಂಡಿದ್ರು. ವ್ಯವಹಾರದಲ್ಲಿ ಸೂಪರ್. ಸೊ ವೀಕ್ಷಕರೇ, ಇದೊಂದು ಯಾಕಂದರೆ ರೇರ್ ಕೇಸ್ಗಳಿವೆಲ್ಲನೂ. ಸಾಮಾನ್ಯವಾಗಿ ಅಣ್ಣ ತಮ್ಮಂದ್ರುಗಳು ಜಗಳಗಳಿರ್ತವೆ ಮನೆಗಳಲ್ಲಿ, ತಮ್ಮನ್ನ ಏಳಿಗೆನ ಅಣ್ಣ ಸಹಿಸಲ್ಲ ಅನ್ನೋದು ಅಪರೂಪಕ್ಕೆ ಕೆಲವೊಂದು ಸರಿ ಇದು ಆಗಿಬಿಡುತ್ತೆ. ಆ ಥರದ ಕೇಸ್ಗಳು ಸಿಗ್ಬಿಡ್ತವೆ. ಎಲ್ಲರೂ ಈ ಥರ ಇರೋಲ್ಲ, ಬಟ್ ಎಲ್ಲೋ ಒಂದೊಂದು ಈ ಥರ ಆದಾಗ ಬೇಜಾರಾಗುತ್ತೆ. ಸ್ವಂತ ಒಂದೇ ಫ್ಯಾಮಿಲಿ ಒಬ್ಬನ ಏಳಿಗೆನ ಇನ್ನೊಬ್ಬನ ಸಹಿಸ್ತಾ ಇಲ್ಲ ಅಂದರೆ
ಇದು ಚೆನ್ನಾಗಿರಲ್ಲ ಈ ಬೆಳವಣಿಗೆಗಳು. ಬಟ್ ಈ ಥರ ಆದಾಗ ಅವುಗಳನ್ನೂ ಕೂಡ ಸರಿ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಒಬ್ಬರದ್ದು ಯಾರ್ದೋ ಒಬ್ಬರದ್ದು ಜೀವನ ಹಾಳಾಗ್ಬಿಡುತ್ತೆ ಇಲ್ಲಿ. ಸೊ ಈ ಒಂದು ಕೇಸಲ್ಲಿ ನಾಗರಾಜ್ ಅವರು ಅದನ್ನು ಸರಿ ಮಾಡಿಕೊಟ್ಟು ಇವತ್ತು ಅವ್ರದ್ದು ವ್ಯವಹಾರಗಳಲ್ಲಿ ಚೆನ್ನಾಗಿದ್ದೀವಿ ಅಂತೇಳಿ ಅವ್ರು ನಮ್ಮ ಜೊತೆ ಮಾತಾಡಿದ್ರು. ಬಟ್ ಇದಕ್ಕೆ ಮೊದಲು ತೊಂದರೆಗಳು ಅನುಭವಿಸಿದ್ದಾರೆ. ಬಟ್ ಈ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ. ಈ ಥರದ್ದು ತೊಂದರೆಗಳಿದ್ದಾವೆ, ಸಾಧ್ಯ ಐತೆ, ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ. ಇದರಲ್ಲಿ ಯಾರಿಗಾದ್ರೂ ಈ ಥರದ ತೊಂದರೆಗಳಲ್ಲಿ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.